ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಂಡಿಕೋಟದ ಬಗ್ಗೆ ತೋರಿಸ್ತಾ ಇದ್ದೇನೆ. ಗಂಡಿಕೋಟ ಇರೋದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ. ನಾವು ಮಧ್ಯಾಹ್ನ ಊಟ ಆಗಿ ಬೆಂಗಳೂರಿನಿಂದ ಹೊರಟದ್ದು. ಹೆವಿ ಟ್ರಾಫಿಕ್ನಿಂದಾಗಿ ಸಿಟಿ ಬಿಡುವಾಗಲೇ 4:00 ಆಗಿತ್ತು. NH 44ರಲ್ಲಿ ಕೊಡಿಕೊಂಡ ಅಂತ ಹೇಳುವಲ್ಲಿವರೆಗೆ ಬಂದು ಮತ್ತೆ ಪುಟ್ಟಪರ್ತಿಗೆ ಹೋಗುವ ರೋಡ್ನಲ್ಲಿ ನಾವು ಹೋದದ್ದು. ನಾವು ಎಲ್ಲೂ ರೂಮ್ ಬುಕ್ ಮಾಡಿರಲಿಲ್ಲ, ಯಾಕೆಂದರೆ ನಾವು ಬೆಂಗಳೂರಲ್ಲಿ ಒಂದು ಪೂಜೆಗೆ ಬಂದದ್ದು. ಅಲ್ಲಿಂದ ಹೊರಡುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಅಂದಾಜಿರಲಿಲ್ಲ. ಬೇಗ ಹೊರಟ ಕಾರಣ ನಾವು ರಾತ್ರಿ 8 ಗಂಟೆ ಆಗುವಾಗ ಪುಲಿವೆಂದುಲ ತಲುಪಿದ್ದೇವೆ. ನಾವು ಪುಲಿವೆಂದುಲದಲ್ಲಿ ಹಾಲ್ಟ್ ಮಾಡಿದ್ದು. ಮತ್ತೆ ನ್ಯಾಷನಲ್ ಹೈವೇ ಬಿಟ್ಟು ಪುಲಿವೆಂದುಲ ತನಕ, ಅಂದರೆ ಕೊಡಿಕೊಂಡದಿಂದ ಪುಲಿವೆಂದುಲ ತನಕದ 104 ಕಿಲೋಮೀಟರ್ ಅಷ್ಟೊಂದು ಒಳ್ಳೆದಿಲ್ಲ ಮಾರ್ಗ. ಪುಲಿವೆಂದುಲದಿಂದ ಗಂಡಿಕೋಟಕ್ಕೆ ಇರೋದು 67 ಕಿಲೋಮೀಟರ್. ಇದರಲ್ಲಿ ಅರ್ಧ ದಾರಿ ಎರಡೂ ಬದಿಯಲ್ಲಿ ನಮಗೆ ಮುಸುಂಬಿ ತೋಟ ನೋಡಲಿಕ್ಕೆ ಸಿಗ್ತದೆ, ಮತ್ತೆ ಬರೀ ಬರಡು ಭೂಮಿ. ಗಂಡಿಕೋಟಕ್ಕೆ ಹತ್ತಿರ ಪೇಟೆ ಅಂದರೆ ಜಮ್ಮಲಮಡುಗು. ಇಲ್ಲಿಂದ ಗಂಡಿಕೋಟಕ್ಕೆ ಇರೋದು 15 ಕಿಲೋಮೀಟರ್. ಪುಲಿವೆಂದುಲದಿಂದ ಹೊರಟ್ರೆ ಗಂಡಿಕೋಟ ಸಿಗುವ ತನಕ ಎಲ್ಲೂ ಹೋಟೆಲ್ಗಳು ಸಿಕ್ಕುವುದಿಲ್ಲ. ಪುಲಿವೆಂದುಲದಿಂದ ಗಂಡಿಕೋಟ ತನಕ ಒಂದೇ ಒಂದು ಮನೆಯಾಗಲಿ ಮನುಷ್ಯರಾಗಲಿ ಕಾಣಲಿಕ್ಕೆ ಸಿಗೋದಿಲ್ಲ. ನೋಡಿ, ಹೀಗೆ ನಿರ್ಜನ ಪ್ರದೇಶ. ಮಾರ್ಗ ನೇರವಾಗಿರುವ ಕಾರಣ ದೂರದವರೆಗೆ ದೃಷ್ಟಿ ಹಾಯಿಸ್ಲಿಕ್ಕಾಗ್ತದೆ, ಹಾಗೆ ಚಂದ ಕಾಣ್ತದೆ. ಆದರೆ ಈ ಭೂಮಿಯಲ್ಲಿ ಎಂತ ಬೆಳೆಯುವುದಿಲ್ಲ ಅಂತ ಕಾಣ್ತದೆ. ನೋಡಿ, ಇಲ್ಲಿ ಮಣ್ಣಿನ ರಚನೆ ಹೀಗೆ ಉಂಟು, ಪದರ ಪದರದ ಕಲ್ಲುಗಳು. ಬೆಳಗ್ಗೆ 7 ಗಂಟೆ ಅಂದಾಜಿಗೆ ನಾವು ಗಂಡಿಕೋಟ ತಲುಪಿದ್ದೇವೆ. ನಾವು ಮೊದಲು ಬ್ರೇಕ್ಫಾಸ್ಟ್ ಮಾಡಿ ನಂತರ ಕೋಟೆಯೊಳಗೆ ಹೋದದ್ದು. ಕೋಟೆ ಎದುರು 4-5 ಸಣ್ಣ ಸಣ್ಣ ಹೋಟೆಲ್ಗಳುಂಟು, ಆದರೆ ಎಲ್ಲ ವೆಜ್ ನಾನ್ ವೆಜ್ ಮಿಕ್ಸ್ ಉಂಟು. ಕೋಟೆ ಹತ್ತಿರ ಇರುವ ಒಂದು ಹೋಟೆಲ್ನಲ್ಲಿ ವೆಜ್ ಮಾತ್ರ ಇತ್ತು. ಈ ಹೋಟೆಲ್ನಲ್ಲಿ ಒಂದು ದೋಸೆಗೆ 20 ರೂಪಾಯಿ. ನೆಂಟರ ಮನೆಯಲ್ಲಿ ಬಡಿಸುವ ಹಾಗೆ ಒತ್ತಾಯ ಮಾಡಿ ಪ್ರೀತಿಯಿಂದ ಬಡಿಸಿದ್ರು ಈ ಹೋಟೆಲ್ನ ಯಜಮಾನಿ. ತಿಂಡಿ ತಿಂದು ನಾವು ಕೋಟೆ ನೋಡಲಿಕ್ಕೆ ಹೊರಟೆವು. ಇಲ್ಲಿ ಕೋಟೆಯೊಳಗೆ ಸ್ವಲ್ಪ ದೂರ ತನಕ ಕಾರ್ ಹೋಗ್ತದೆ, ಆದರೆ ನಾವು ಹೊರಗಡೆಯೇ ನಿಲ್ಲಿಸಿದ್ದೇವೆ. ಗಂಡಿಕೋಟದಲ್ಲಿರುವ ಈ ಕೋಟೆ ಒಂದು ಐತಿಹಾಸಿಕ ಜಾಗ. ಚಾಲುಕ್ಯರು, ನಾಯಕರು ಮತ್ತು ಗೋಲ್ಕೊಂಡ ಸುಲ್ತಾನರ ಕತೆ ಇದರೊಟ್ಟಿಗೆ ಬೆಸೆದಿದೆ. 1123ರಲ್ಲಿ ಕಲ್ಯಾಣಿ ಚಾಲುಕ್ಯರ ಅಧೀನ ರಾಜನಾದ ಕಾಕರಾಜ ಈ ಕೋಟೆಯನ್ನು ಕಟ್ಟಿದ್ದಂತೆ. ನಂತರ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯದ ರಾಜರುಗಳು ರಾಜ್ಯವಾಳಿ ನಾಯಕ ರಾಜರ ಅಧೀನಕ್ಕೆ ಬಂದಾಗ ಇದು ಅವರ ರಾಜ್ಯದ ಮುಖ್ಯ ಕೋಟೆ ಆಗಿತ್ತಂತೆ. ಇಲ್ಲಿ ಹೆಬ್ಬಾಗಿಲಿನ ಹೊರಭಾಗದಲ್ಲಿ ಎಡಭಾಗದಲ್ಲೊಂದು ಮುಸ್ಲಿಮರದ್ದೊಂದು ಚಿಕ್ಕ ಕಟ್ಟಡ ಉಂಟು, ಮತ್ತು ಬಲಭಾಗದಲ್ಲಿ ಒಂದು ಹನುಮಾನ್ ಗುಡಿ ಉಂಟು. ಮುಸ್ಲಿಂ ರಾಜರ ಆಡಳಿತದ ಸಮಯದಲ್ಲಿ ಇಲ್ಲಿದ್ದ ದೇವಸ್ಥಾನಗಳನ್ನು ನಾಶ ಮಾಡಿ ಕೆಲವು ಇಸ್ಲಾಮಿಕ್ ಕಟ್ಟಡಗಳನ್ನು ಕಟ್ಟಿಸಿದ್ರು ಅಂತ ಇತಿಹಾಸ ಹೇಳ್ತದೆ. ಹೀಗೆ ಕಾಲಚಕ್ರಗಳು ಉರುಳಿ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಕೈಯಲ್ಲುಂಟು ಈ ಕೋಟೆ. ನೋಡಿ, ಇದು ಕೋಟೆಯ ಹೆಬ್ಬಾಗಿಲು. ಇಲ್ಲಿ ಕೆಳಗೊಂದು ಚಿಕ್ಕ ಗಂಡಿಯ ಹಾಗೆ ಉಂಟು. ಕೋಟೆಯ ಬಾಗಿಲು ತಲುಪಲಿಕ್ಕೆ ಸ್ವಲ್ಪ ಸುತ್ತಿ ಸುತ್ತಿ ಬರಬೇಕು. ನೋಡಿ, ಹೀಗೆ ನೋಡಿ ಎಷ್ಟು ದೊಡ್ಡ ಬಾಗಿಲು. ಇದನ್ನು ಹಾಕಲಿಕ್ಕೆ ಬಹುಶಃ 4 ಜನ ಬೇಕಾಗ್ಬೋದು. ಬಾಗಿಲಿನ ಚಿಲಕ ಎಷ್ಟು ದೊಡ್ಡದಿತ್ತು ನೋಡಿ. ನೀವು ಇಲ್ಲಿ ಹಾಲ್ಟ್ ಮಾಡೋದಿದ್ರೆ AP ಟೂರಿಸಂನವರದ್ದು ಹೋಟೆಲ್ ಹರಿತಾ ಅಂತ ಲಾಡ್ಜಿಂಗ್ ಫೆಸಿಲಿಟಿ ಉಂಟು. ಅದು ಒಂದೇ ಹೋಟೆಲ್ ಇರುವ ಕಾರಣ ನೀವು ಬರೋದಿದ್ರೆ ಮೊದಲೇ ಬುಕ್ ಮಾಡಿಕೊಂಡು ಬನ್ನಿ. ಮತ್ತು ಕೋಟೆಯ ಇನ್ನೊಂದು ಬದಿಯಲ್ಲಿ ಹೊಳೆಯ ಹತ್ತಿರ ಕ್ಯಾಂಪಿಂಗ್ ಸೈಟ್ ಉಂಟು. ಟ್ರಾವೆಲ್ ಏಜೆಂಟ್ಗಳ ಮೂಲಕ ಬುಕ್ ಮಾಡಿ ಟೆಂಟಲ್ಲಿ ಕೂಡ ನೀವು ಇರ್ಬೋದು ರಾತ್ರಿ. ಕ್ಯಾಂಪಿಂಗ್ ಏರಿಯಾದ ಬದಿ ನಾವು ಹೋಗಲಿಲ್ಲ. ನೋಡಿ, ನಾವೀಗ ಕೋಟೆಯ ಮೇಲ್ಭಾಗಕ್ಕೆ ಹತ್ತುತ್ತಾ ಇದ್ದೇವೆ. ಇದು ನಾವು ಒಳಗೆ ಬಂದ ಜಾಗ. ಕೋಟೆಯ ಮೇಲ್ಬದಿಯಿಂದ ಕಾಣುವ ದೃಶ್ಯವನ್ನು ಒಮ್ಮೆ ನೋಡಿ ಮತ್ತೆ ನಾವು ಕೆಳಗೆ ಹೋಗುವ. ಸುಮಾರು ಕಡೆ ಕಲ್ಲುಗಳೆಲ್ಲ ಬಿದ್ದು ಹೋಗಿದೆ. ಮುಂದೆ ಆಚೆ ನೋಡುವಾಗ ಇನ್ನೂ ಉದ್ದಕ್ಕೆ ಕೋಟೆ ಇತ್ತು ಅಂತ ಅನ್ನಿಸ್ತದೆ. ಅಲ್ಲೆಲ್ಲ ಅವಶೇಷಗಳುಂಟು. ಅಲ್ಲಿ ಕಾಣುವುದು ಮಾಧವರಾಯ ಸ್ವಾಮಿ ದೇವಸ್ಥಾನ. ಅಲ್ಲಿಗ ಗೋಪುರ ಮಾತ್ರ ಇರೋದು. ನಾವು ಅಲ್ಲಿ ತನಕ ಹೋಗಲಿಲ್ಲ. ಇದು ಯುದ್ಧಕ್ಕೆ ಬೇಕಾದ ಶಸ್ತ್ರಗಳನ್ನು ಇಡ್ತಾ ಇದ್ದ ಜಾಗ ಅಂತೆ. ಕಲ್ಲಿನಿಂದ ಮಾಡಿದ ಇಂಥ ಸಣ್ಣ ಸಣ್ಣ ರಚನೆಗಳು ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲೊಂದು ಸ್ತಂಭ, ಚಾರ್ಮಿನಾರ್ ಅಂತ ಹೆಸರಂತೆ ಇದಕ್ಕೆ. ಈ ಕೋಟೆ ಒಳಗೆ ಜನವಾಸ ಉಂಟು. ಈಗ ಕೋಟೆಯ ಕಲ್ಲನ್ನು ಬೇಕಾಬಿಟ್ಟಿ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿನವರಿಗೆ ಕರೆಂಟ್ ಟ್ರಾನ್ಸ್ಫಾರ್ಮರು, ಟ್ಯಾಂಕ್ ಇಡಲಿಕ್ಕೆ ಕಟ್ಟೆ, ಮತ್ತು ಗೋಡೆ, ಮನೆಯ ಕಾಂಪೌಂಡು ಎಲ್ಲದಕ್ಕೂ ಇದೇ ಕಲ್ಲು. ಚಿಕ್ಕ ಚಿಕ್ಕ ಮನೆಗಳು, ಅಂಗಡಿಗಳೆಲ್ಲ ಉಂಟು ಇಲ್ಲಿ. ಇಲ್ಲಿ ತನಕ ಕಾರಿನಲ್ಲಿ ಬರ್ಬೋದು.
ಮುಂದೆ ನಾವು ಜೈಲ್ ನೋಡಲಿಕ್ಕೆ ಹೋಗುವ. ಅಲ್ಲಿ ಒಂದು ದೊಡ್ಡ ಕಬ್ಬಿಣದ ಗುಂಡು ಇತ್ತು, ಅದು ಸುಮಾರು ಭಾರ ಇತ್ತು ಅಂತ ಕಾಣ್ತದೆ. ಈ ಜೈಲೀಗ ಬಾವಲಿಗಳ ವಾಸಸ್ಥಾನ ಆಗಿ ತುಂಬ ವಾಸನೆ ಬರ್ತಾ ಇತ್ತು. ಈ ಬದಿಯಲ್ಲಿ ಒಂದು ಮೂಸಂಬಿ ತೋಟ ಉಂಟು, ಬಹುಶಃ ಇದು ಪ್ರೈವೇಟ್ ಪ್ರಾಪರ್ಟಿ ಆ ಬದಿಯಲ್ಲಿ. ಮುಂದೆ ಕಾಣ್ತಾ ಇರೋದು ಮಸೀದಿ. ದೇವಸ್ಥಾನದ ಅವಶೇಷಗಳಂತೆ ಕಾಣುವ ಕೆಲವು ಕಲ್ಲುಗಳು ಇಲ್ಲಿ ಉಂಟು. ಇಲ್ಲೊಂದು ದೊಡ್ಡ ಕೆರೆ ಉಂಟು, ಆದರೆ ಅದರಲ್ಲಿ ಹೂಳು ತುಂಬಿಕೊಂಡುಂಟು. ರಂಗನಾಯಕ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ, ಅದರ ಸ್ವಲ್ಪ ಅವಶೇಷ ಮಾತ್ರ ಕಾಣುವುದು. ಆಗ ಗಂಟೆ 9 ಆಗಿತ್ತಷ್ಟೇ, ಆದರೂ ಮೇ ತಿಂಗಳ ಬಿಸಿಲು ನೆತ್ತಿ ಸುಡ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ಮುಂದೆ ಹೋದಾಗ ಮುಂದೆ ಒಂದು ಸುಂದರ ದೃಶ್ಯ ಕಾಣಲಿಕ್ಕುಂಟು ನಮಗೆ. ಇಲ್ಲಿಗೆ ಗಂಡಿಕೋಟ ಅಂತ ಹೆಸರು ಬರಲಿಕ್ಕೆ ಕಾರಣ, ಗಂಡಿ ಅಂದರೆ ಕಣಿವೆ, ಕೋಟ ಅಂದರೆ ಕೋಟೆ. ಎರ್ರಾಮಲ ಬೆಟ್ಟ ಸಾಲಿನ ಮಧ್ಯದಲ್ಲಿರುವ ಈ ಕಣಿವೆಯ ಮೂಲಕ ಹಾದು ಹೋಗ್ತದೆ ಪೆನ್ನಾ ನದಿ. ಕ್ಯಾಂಪಿಂಗ್ ಏರಿಯಾದಿಂದ ಅಲ್ಲಿ ಕೆಳಗೆ ನದಿಗಿಳಿಲಿಕ್ಕೆ ಜಾಗ ಉಂಟಂತೆ. ಈ ನದಿಯಲ್ಲಿ ವಾಟರ್ ಸ್ಪೋರ್ಟ್ಸ್ಗಳೆಲ್ಲ ಆಗ್ತದೆ, ಬೇಕಿದ್ದವರು ಕೆಳಗೆ ಹೋಗಿ ಬೋಟಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಸ್ವಲ್ಪ ಮೇಲೆ ಗಂಡಿಕೋಟ ಡ್ಯಾಮ್ ಉಂಟು, ಹಾಗೆ ಈ ನೀರು ಹರಿದು ಮೈಲಾವರಂ ಡ್ಯಾಮ್ ಸೇರ್ತದೆ. ಗಂಡಿಕೋಟದಲ್ಲಿ ಪ್ರವಾಸಿಗರ ಮೆಚ್ಚಿನ ತಾಣ ಇದು. ಅಮೇರಿಕದ ಗ್ರ್ಯಾಂಡ್ ಕ್ಯಾನ್ಯನ್ ಅನ್ನು ಹೋಲುವ ಈ ಜಾಗವನ್ನು ಭಾರತದ ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಕರೀತಾರೆ. ಬಿಸಿಲಿನ ಝಳ ತುಂಬ ಇರುವ ಕಾರಣ ಬೆಳಗ್ಗೆ ಮತ್ತು ಸಂಜೆಯ ಸಮಯ ಮಾತ್ರವೇ ಸೂಕ್ತ ಇಲ್ಲಿಗೆ ಬರಲಿಕ್ಕೆ. ಇಷ್ಟು ಚಂದದ ದೃಶ್ಯವನ್ನು ನೋಡಿಕೊಂಡು ಕೂತ್ರೆ ಹೊತ್ತು ಹೋದದ್ದು ಮಾತ್ರ ಗೊತ್ತಾಗೋದಿಲ್ಲ. ರಾತ್ರಿ ಕ್ಯಾಂಪಿನಲ್ಲಿ ಹಾಲ್ಟ್ ಮಾಡಿದರೆ ಬೆಳಗ್ಗೆ ಸೂರ್ಯೋದಯವನ್ನು ಚೆಂದಕ್ಕೆ ಆಸ್ವಾದಿಸ್ಬೋದು. ಈ ಸುಂದರ ಜಾಗ ಒಂದು ವಿಶ್ವ ಪರಂಪರೆಯ ತಾಣ ಆಗಬೇಕು ಅಂತ ಪ್ರಯತ್ನ ಆಗ್ತಾ ಉಂಟಂತೆ. ಹಾಗೆ ಬೇಗನೆ ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಥಾನಕ್ಕೆ ಏರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.